ಅಣ್ಣ ಇದು ನೋಡಿದ್ದೀರಾ, ಇದು ಎಷ್ಟು ಚೆನ್ನಾಗಿದೆ. ಅಣ್ಣ ಇದು ನೋಡಿದ್ದೀರಾ, ಎಷ್ಟು ಇಂಟ್ರೆಸ್ಟಿಂಗ್ ಆಗೈತೆ. ಇಂಟ್ರೆಸ್ಟಿಂಗಾ? ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿ ಒಂದು ಕಥೆ ಹೇಳ ನಿಂಗೆ. ಸ್ವಲ್ಪ ಟ್ರಿಕ್ ಇರುತ್ತೆ, ಕನ್ಫ್ಯೂಸ್ ಆಗ್ಬೇಡ. ಡೀಟೇಲ್ ಆಗಿ ಹೇಳ್ತೀನಿ, ನೀಟಾಗಿ ಕೇಳು. ಏನ್ ಗೊತ್ತಾ, ನಾನು ಬಿಂದು, ನನ್ನ ತಮ್ಮ ವಜ್ರ, ನಮ್ಗೊಬ್ರು ಮಾಮ ಇದ್ರು. ಅದೇ ರಾಜು ಮಾಮನ್ ಕತೆನಾ? ಇಲ್ಲಿ ಕೇಳಿಸಿವು. ಅವ್ರು ಚಿಕ್ಕ ವಯಸ್ಸಲ್ಲಿ ನನಗೆ 200 ರೂಪಾಯಿ ಕೊಟ್ಟಿದ್ರು. 100 ರೂಪಾಯಿ ನೀನು ಇಟ್ಕೋ, 100 ರೂಪಾಯಿ ವಜ್ರನ್ ಕೊಡು ಅಂತ. ನಾನು ಮಿಸ್ ಆಗಿ 100 ರೂಪಾಯಿ ಕಳ್ದಾಕೊಂಬಿಟ್ಟೆ. ಈಗ ನನ್ನ ಹತ್ರ ಇರೋ 100 ರೂಪಾಯಿನ ವಜ್ರನ್ ಕೊಟ್ಟೆ. ನನ್ನ ಹತ್ರ ನಂಗೆ ಎಷ್ಟು ಲಾಸ್ ಆಯ್ತು ಈಗ? 100 ರೂಪಾಯಿ. ಅದಂಗೆ ಶಿವ 100 ರೂಪಾಯಿ. ನಾನು ವಜ್ರನ್ ಕೊಟ್ಟಿದ್ದು 100 ರೂಪಾಯಿ ಲಾಸು. ನಾನು ಕಳ್ಕೊಂಡಿದ್ದು 100 ರೂಪಾಯಿ ಲಾಸು. ಟೋಟಲ್ ಆಗಿ 200 ತಾನು ಲಾಸು. 100 200 ಅದೇಂಗಣ? ಶಿವು ಕರೆಕ್ಟಾಗಿ ಕೇಳಿಸ್ಕೊ. ನಮ್ಮ ಅಮ್ಮ ಚಿಕ್ಕ ವಯಸ್ಸಲ್ಲಿ ನನ್ನ ಕೈಗೆ 200 ರೂಪಾಯಿ ಇಟ್ಟು. ಶಿವು, ಇದು 435ನೇ ಸಲ. ಇದು ಸಾಲ್ವಾಗಲ್ಲ, ಅದೇನೋ ಹಾಕ್ತೀನಿ ಅಂದಲ್ಲ, ಹಾಕು. ಇವ್ರಿಗಂತೂ ಅರ್ಥ ಆಗಲ್ಲ ಬಿಡ. ಶಿವು, ಈ ಶಿವ ಮೇಲೆ ಕೇಳಿ ಶಿವು. ಅಣ್ಣ ಅವಾಗಲೇ 20 ನಿಮಿಷ ಬರ್ತೀನಂತು. ಓಹೋ, ಹಂಗಂದ ಅವನು. ಮತ್ತೆ ಫೋನ್ ಮಾಡು, ಮತ್ತೆ 25 ನಿಮಿಷ ಅಂತಾನೆ. ವಜ್ರ ಇಲ್ಲಿ ನೋಡ, 120 ರೂಪಾಯಿಗೆ ಮಿಕ್ಸಿ ತರ ಐತೆ. ಇಲ್ಲಿ ನೋಡ ಕೊಡ್ಸೋ. ಇದು ಶುರು ಮಾಡ್ದ, ಸುಮ್ನೆ ಹೋಗಿ ಎತ್ಕೊಂಡು. ಯಾವಾಗ್ಲೂ ಇದ್ರದ್ದು ಇದ್ದಿದ್ದೆ. ಇಲ್ಲಿ ನೋಡ ಬಿಂದು, 120 ರೂಪಾಯಿ ಅಂತೆ ನೋಡೋ, ಮಿಕ್ಸಿ ತರ ಐತೆ ಎಲ್ಲಾರು. ಇದು ನಿಂಗೆ 120 ರೂಪಾಯಾ? 120 ರೂಪಾಯಿ ಅಲ್ಲ, $120 ಅದು. $120 ಅಂದ್ರೇನೋ? ಎರಡು ಒಂದೇ ಅಲ್ವೇನೋ? ಆಂಟಿ, ಡಾಲರೇ ಬೇರೆ. $1ಗೆ 80 ರೂಪಾಯಿ ಆಗುತ್ತೆ. $120 ಎಷ್ಟಾಯ್ತು ಗೊತ್ತಾ? ಹತ್ತತ್ರ 10,000 ಅದು. ಅರ್ಧ ತಿಂಗಳು ಸಂಬಳ ನಂದು. 10,000ನಾ? ಆಗ್ಲಿ ಕೊಡ್ಸೋ, ಹೊಟ್ಟೆಲಿ ಇಟ್ಕೊಂಡು ಸಾಕಿಲ್ವ ಎಷ್ಟು ವರ್ಷ? ಮೊದಲು ಅವನ್ ತಾನೆ, ಅವನ ಕೇಳು. ನೋಡಪ್ಪ ಶಿವು, ನೀನು ಹಿಂಗೆ ಕಾಂಪಿಟೇಷನ್ ಮಾಡ್ತೀಯ. ಮುಂದೆ ಶುರು ಆಯ್ತು ಈಗ. ಮಮ್ಮಿ ಪ್ಲೀಸ್ ಮಮ್ಮಿ, ಹೋಗಿ ಸುಮ್ಮನೆ ಅಲ್ಲಿ ಬರೋ ಹೋಗು. 10,000 ಅಂತ 10,000 ಒಳ್ಳೆ. ಶಿವು ಕೇಳು. ಈಗ 10,000 ಮಿಕ್ಸಿ, ನಾನು 5,000 ಹಾಕ್ದೆ, ವಜ್ರ 5,000 ಹಾಕ್ದ. ಈಗ ನಾನು ಮಿಸ್ ಆಗಿ ವಜ್ರ ಕೊಟ್ಟಿದ್ದು 5,000 ಕಳ್ದಾಕೊಂಬಿಟ್ಟೆ. ನಾನೇ ಫುಲ್ 10,000 ಹಾಕಿ ಮಿಕ್ಸಿ ತಗೊಂಡೆ. ನನಗೆ ಎಷ್ಟು ಲಾಸ್ ಆಯ್ತು? 436 ಆಯ್ತು. ಹೇಳು ಶಿವು, ಯೋಚನೆ ಮಾಡು. ಅಣ್ಣ ನನ್ನ ತಲೆ ಫುಲ್ಲು ಬ್ಲಾಸ್ಟ್ ಆಗ್ಬಿಟ್ಟೈತೆ. ನಾನು ನೋಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸರಿ ಬಿಡು ಅಣ್ಣ. 3.5 ಅವರ್ ಫಿಲಮ್ ಬೇರೆ. ನಾವು ಶುರು ಮಾಡ್ಬಿಡೋಣ ಅಣ್ಣ, ಅವ್ರು ಬಂದು ಜಾಯ್ನ್ ಆಗಲಿ. ಸರಿ ಹಾಕು. हाँ पापा, मैं बिंदु के घर आया हूँ अभी. थोड़ा लेट हो. 10 ನಿಮಿಷ ಅಂದಲ್ಲ. हाँ पापा ठीक है, मैं कॉल रखता हूँ. मेरे बाबू ಏನು ಶಿವ ಇಷ್ಟೊತ್ತು ಮಾಡ್ತೀಯಾ? ಬಂದಲ್ಲ ಕರೆಕ್ಟ್ ಆಗಿ. ಬಂದಿದ್ಯಾ? ಏನು ಶಿವ ಸಮಾಚಾರ? ಸಮಾಚಾರ ಬೇರೆ. ಸರಿ ಆಯ್ತು ಹಾಕು. ಸುಮಾರು 51 ವರ್ಷಗಳ ಹಿಂದೆ ಅಂದ್ರೆ ಏನ್ ಶಿಷ್ಯ, ಮನೆಯಲ್ಲೆಲ್ಲ ಹೆಂಗೋರ? ಎಲ್ಲ ಚೆನ್ನಾಗಾರಪ್ಪ. ಸೈಲೆಂಟ್ ಆಗಿ ಫಿಲಮ್ ನೋಡ್ರ. ಬಂದಿರೋದು ಲೇಟು. ಅದರಲ್ಲಿರುವ ಒಂದು ಕಥೆ. ಈ ಕಥೆ ಆಧರಿಸಿ ಡೇರ್ಡೆವಿಲ್ ಮುಸ್ತಫಾ ಸಿನಿಮಾ ನಿರ್ಮಿಸಲಾಗಿದೆ. ನಾನೇ ಬಾಚ್ಕೊಂತೀನಿ ಬಿಡಮ್ಮ. ಇಷ್ಟ ದಿನ ನಾನೇ ತಾನೇ ಅಕ್ಷರ ಕಲ್ಸ್ಕೊಟ್ಟವ್ರು ಯಾರು ಸ್ವಾಮಿ? ಅಬ್ದುಲ್ ಮುಸ್ತಫಾ ಹುಸೇನ್ ಬಂದಿದ್ದೀನಿ ಸರ್. ಏನ ಇವಾಗ ಕರೆಂಟ್ ಹೋಯ್ತು? ಏನೋ ಫಿಲಮ್ ನೋಡಕ್ ಬಂದ್ರೆ ಕರೆಂಟ್ ಹೋಯ್ತು. ಬೇಗ ಬರ್ಬೇಕು ತಾನೆ? ಬೇಗ ಬಂದಿದ್ರು ಕರೆಂಟೇ ಹೋಗಿರೋದು. ಮುಚ್ಕೊಂಡಿರೋ ಸಾಕು, ಒಂದ್ಸಲ 2 ಟೈಮ್ ಬರಲ್ಲ. ಸ್ವಲ್ಪ ಸುಮ್ಮನೆ ಇರೋ. ಯಾರಾದ್ರೂ ಕ್ಯಾಂಡಲ್ ಹಚ್ಚಿ ಫಸ್ಟ್. ಕ್ಯಾಂಡಲ್ ಹಾಕಿ ರಾಜು, ಫ್ಲಾಶ್ ಆನ್ ಮಾಡಿ ಸಾಕು. ಏ ಬಿಂದು, ಹೋಗೋ ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೀನಿ, ಎತ್ಕೊಬರೋ. ಮಳೆ ಬಂದು ಎಲ್ಲ ವಾಸನೆ ಹೊಡಿತದೆ. ನಂದೇನಿಲ್ಲಪ್ಪ, ಎಲ್ಲ ನಿಮ್ದೇ ಬಟ್ಟೆಗಳು, ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಅಯ್ಯೋ, ಈ ಟೈಮಲ್ಲೇ ಕರೆಂಟ್ ತೆಗಿಬೇಕಾ? ಹೋಗೋ ಬಾರ ಶಿಶ ಹೋಗೋಣ. ಹೋಗೋ, ನಂಗೆ ಇಂಟ್ರೆಸ್ಟ್ ಇಲ್ಲ. ಲಾ ಕರೆಂಟು ಇಲ್ಲ, ಬಾರಲ್ಲ ಹೋಣಲ್ಲ. ಸರಿ ಬನ್ರಿ. ಆಯ್ತಿರಿ, ಬರ್ತೀನಿ. ಯಾಕೋ ನೀನು ಬರಲ್ವಾ ಶಿವು? ಅಣ್ಣ ನಾನು ಬಂದೆ. ಬಾ ಶಿವು ಬಾ. ಲೋ ಕೊರೋ ಶಿಶ ಕೊಡು ಬೇಗ. ಅಕ್ಕಪಕ್ಕ ಮನೆಯಲ್ಲೆಲ್ಲ ಕರೆಂಟ್ ಐತೆ, ಒಣಗಿರೆ ಮಾತ್ರ ಯಾಕಿಲ್ಲ? ಅದೇಂಗೆ? ಅದೇನೋ ಪ್ರಾಬ್ಲಮ್ ಅಂತೆ ಶಿವು, ನಮಗೂ ಸರಿ ಗೊತ್ತಿಲ್ಲ. ಹೋದ್ವಾರನೂ ಹೆಂಗೆ ಆಗಿತ್ತು, ಸ್ವಲ್ಪ ಹೊತ್ತಾದ್ಮೇಲೆ ಸಾಗುತ್ತೆ. ಯಾರಾದ್ರೂ ಎಲೆಕ್ಟ್ರಿಷಿಯನ್ ಕರ್ಸ್ಬೇಕಿತ್ತು. ಹೇಳ್ಬೇಕು ಶಿವು. ಶಿಶ ಕರೆಂಟ್ ಬರುತ್ತಾ ಇಲ್ವೋ? ಮನೆಗೆ ಹೋಗ್ಲಾ? ನೀ ಬರೋದೇ ಲೇಟು, ಬೇಗ ಹೋಗ್ಬೇಕು ಅಂತೀಯಲ್ಲೋ. ಯಾಕೋ? ನಿಮ್ಮ ಮನೇಲೂ ಕರೆಂಟ್ ಇಲ್ಲ, ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತ್ಕೋಬೇಕು. ನಾನು ಮನೇಲಿ ಮಾಡ್ಬೋದಲ್ಲ ಅದನ್ನ. ಇನ್ನೇನು ಮಾಡೋಣ ಹೇಳಪ್ಪ? ಏನಾದರೂ ಗೇಮ್ ಆಡೋಣ? ಏನು ಗೇಮು? ಎಲ್ಲರೂ ಸೇರಿ ಪಬ್ಜಿ ಆಡೋಣ. ಪಬ್ಜಿ ನೀವೇ ಆಡ್ಕೊಳ್ಳಿ, ನಾನು ಹೋಗ್ತೀನಿ. ಇರೋ, ಬೇರೆ ಏನಾದರೂ ಮಾಡೋಣ. ಇರೋ
ರಮ್ಯಾ ಅಣ್ಣ ಕಾರ್ಡ್ಸ್ ಇಲ್ಲ. ಕ್ಯಾರಮ್ ಆಡೋಣ. ಈ ಕತ್ಲೆಯಲ್ಲಿ ಹೆಂಗಣ ಕೇರ ಮಾಡೋದು? ಚೌಕಬಾರ ಅಜ್ಜಿ ಇಲ್ಲ. ಕಳ್ಳ ಪೊಲೀಸು. ಕಳ್ಳ ಪೊಲೀಸ್ ಆಡೋಕೆ ನಾವೇನು ಚಿಕ್ಕ ಹುಡುಗರ? ಅಂದರೆ ನಾನು ಚಿಕ್ಕವನೇ, ಆದರೆ ಕಳ್ಳ ಪೊಲೀಸ್ ಆಡೋಷ್ಟು ಚಿಕ್ಕವನಲ್ಲ. ರಮ್ಯಾ ಅಣ್ಣ ನೀವು ಮತ್ತೆ ಅಲ್ಲಿಗೆ ಬಂದಲ್ಲ ರಾಜು, ನಾನು ಹೋಗ್ತೀನಿ. ಏನ್ ಗೇಮ್ ಆಡೋಣ ಅಂತ ಡಿಸೈಡ್ ಮಾಡೋಣ, ಅದನ್ನೇ ಒಂದು ಗೇಮ್ ಆಡೋಣ. ನೀವೆಲ್ಲ ಒಂದು ಡಿಸೈಡ್ ಮಾಡಿ, ನಾನು ಬಟ್ಟೆ ಕೆಳಗಕ್ಕೆ ಬರ್ತೀನಿ. ಈ ಸಂಭ್ರಮಕ್ಕೆ ರಮ್ಮಿನೇ ಆಡ್ಬೋದಿತ್ತಪ್ಪ. ನೀನೇನು ಶಿವು ಯಾವಾಗಲೂ ಫೋನ್ ನೋಡ್ಕೊಂಡಿರ್ತೀಯಾ? ಅಣ್ಣ ಇವತ್ತು ಇಸ್ರೋದವರು ಮೂನ್ ಲ್ಯಾಂಡಿಂಗ್ ಮಾಡವ್ರೆ. ಇಡೀ ದೇಶನೇ ಹೆಮ್ಮೆ ಪಡೋ ಸುದ್ದಿ ಇದು. ಇನ್ಮೇಲೆ ನಾವು ಚಂದ್ರ ನೋಡಿದಾಗೆಲ್ಲ ಇದೇ ನೆನಪಾಗಬೇಕು. ಏನಣ್ಣ ನಗ್ತೀರಾ? ಸೈಂಟಿಸ್ಟ್ಗಳು ಅಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಏನು ತಮಾಷೆ ವಿಷಯನಾ? ನಾನು ನಕ್ಕಿದ್ದು ಅದಕ್ಕಲ್ಲ ಶಿವು. ಮತ್ತೆ ಶಿಷ್ಯ ಬೈಲಿ ಬಾರೋ. ನಾವು ಚಿಕ್ಕ ವಯಸ್ಸಲ್ಲಿ ಮೂನ್ ರೇಸ್ ಆಡ್ತಾ ಇದ್ವಿ, ಗೊತ್ತಾ? ಓಹೋ, ಅದು ಮೂನ್ ರೇಸ್. ಮೂನ್ ರೇಸ್. ಎಗ್ ರೈಸ್ ಅಲ್ಲ, ಡಿಸೈಡ್ ಮಾಡಿದ್ರಾ? ಮೂನ್ ರೇಸ್ ನೆನಪಿದೆ ಬಿಂದು? ಏನ ಮೂನ್ ರೈಸಾ? ಅದ್ಯಾಕೋ ಇವಾಗ? ಇಲ್ಲಿ ಬಾರೋ. ನೀವು ಮೂನ್ ರೇಸಾ? ಅದೆಂಗೆ? ನಾವು ಮಾಡದೇ ಇರೋದು ರೇಸೇ ಇಲ್ಲ ಶಿವು. ನೋಡುದೇನೋ ಚಂದ್ರ ನನ್ನಿಂದನೇ ಬಂದಿತ್ತು, ನನ್ನಿಂದ ಬಂದಿತ್ತು, ನನ್ನಿಂದ. ಎಲ್ರು ಸುಮ್ನೆ ಇರಿ, ಒಂದ್ ಕೆಲ್ಸ ಮಾಡೋಣ. 3 ಜನ ಬಂಡಿ ನಿಂತ್ಕೊಳ್ಳೋಣ. ನಿಂತ್ಕೊಂಡು ಫಸ್ಟ್ ನೀನ್ ಬಾರೋ. ಬಂದೆ ನೋಡು. ಈಗ 3 ಜನದಲ್ಲಿ ಒಬ್ಬ ಓಡೋಯ್ತಾನೆ, ನಾವಿಬ್ರು ಹಿಂದೆ ನಿಂತ್ಕೊಂಡು ನೋಡ್ತೀವಿ. ಚಂದ್ರ ಹಿಂದೆ ಹೋಯ್ತಾ ಇಲ್ವಾ ಅಂತ. ಅವ್ನ್ ಬಂದ್ಮೇಲೆ ಅವ್ನ್ ಹೇಳೋದು. ನಾನೇ ಫಸ್ಟ್ ಹೋಗ್ತೀನಿ. ಸರಿ. ಚಂದ್ರ ಬಂದಿದ್ದು. ಆಯ್ತು ಬಾರೋ ನೋಡೋಣ. ಬಂದಿಲ್ಲ, ನೀನ್ ಹಿಂದೆ ಬಂದಿಲ್ಲ. ಫಸ್ಟ್ ನಾನೇ ಹೋಗ್ತೀನೋ. ಹೋಗೋ. ಹೋಗ್ಬೇಡ. ಆಯ್ತು ಪ್ಲೀಸ್ ಪ್ಲೀಸ್. ನಂಗೆ ಅವಾಗ ಸೀರಿಯಸ್ಲಿ ಎಷ್ಟು ಖುಷಿಯಾಗಿತ್ತು ಗೊತ್ತಾ ಶಿವು? ಫುಲ್ ಔಟ್ ಆಫ್ ದಿ ವರ್ಲ್ಡ್ ತರನೇ ಇತ್ತು. ಔಟ್ ಆಫ್ ದಿ ವರ್ಲ್ಡೇ. ಯಾವ ರೇಂಜಲ್ಲಿ ಅಂದರೆ ನಾವು ಹೇಳೋದು ಕೇಳಿಸ್ದೇ ಇರೋ ರೇಂಜಲ್ಲಿ. ನಂಗಷ್ಟೇ ಗೊತ್ತಾಗಿತ್ತು. ಏನಾಯ್ತು? ಇವನು ಓಡಿದ ಸ್ಪೀಡ್ಗೆ ಮೇನ್ ರೋಡ್ ಹೋಗ್ಬಿಟ್ಟ. ಅಲ್ಲಿಂದ ಒಂದು ಗಾಡಿ ಬಂದು ಕುದೀತು, ಬಿದ್ದು ಹಾಲ್ ಮುಡ್ಕೊಂಡಿದ್ದಲ್ಲ ಶಿಷ್ಯ. ಆಂಟಿ ಏನು ಹೇಳಿಲ್ವಣ? ಅದು ಯಾಕೆ ಕೇಳ್ತೀಯ ಶಿವು? ಸರ್ರಿ ಹೊಡ್ಸ್ಕೊಂಡವ್ ನಾನು ಶಿವ ಮಾತ್ರ. ಅದಾದ್ಮೇಲೆ 1 ತಿಂಗಳು ಆಚೆನೆ ಕಳ್ಸಿಲ್ಲ ಇವನ್ನ. ಶಿವ ಮನೇಲಿ WWF ಆಡ್ತಾ ಇದ್ವಿ. ನಾನು ಶಿವಂ ಫೈಟ್ ಆಡುವಾಗ ಬಿಂದುನೇ ರೆಫ್ರಿ. Your time is up, my time is now. You can't see me, my time is now. It's the franchise where I'm shining now. You can't see me, my time is now. In case you forgot or fell off, I'm still hot, knock your shell off. My money stacked fat, plus I can't turn the swell off. The franchise doing big business, I live this, it's automatic, I win this. So you hear those horns, you finished. A soldier, and I stay ಶಿಷ್ಯ ಬಿದ್ದವನು ಗಾಬರಿ ಆಗ್ಬಿಟ್ಟ. ಆಮೇಲೆ ಇದ್ದೇ ಇಲ್ಲ. ಬಿಂದು, ವಜ್ರ ನಿಮ್ ದುಡ್ಡಲ್ಲ ಹಾಕು. ನೋಡು, ನಮ್ಮಮ್ಮ 5 ರೂಪಾಯಿ ಕೊಟ್ಟವ್ರೆ. ನನ್ಗೂನು 5 ನಿಂದಾಕು. ನಮ್ಮ ಅಪ್ಪನ್ ಕೇಳ್ದೆ ಕಣೋ, ಚಪ್ಲಿ ಹೊಡಿತೀನಿ ಅಂದ್ರು. ಶಿವ ಮೇನೋ ಇರೋದೊಂದು ಭಾನುವಾರ ಏನು ಕೈ ಮಾಡ್ತೀಯಾ? ಆದ್ರೂ 1 ರೂಪಾಯಿ ತಂದಿದ್ದೀನಿ ಕಣೋ. ಸರಿ ಬಾ. ನಮ್ಮಟ ನಮ್ಮ ಮಾಡು.
ಹತ್ತೋ ಬೇಗ ಆನ್ಸರ್ ಬನ್ನಿ ನಾನು ಶೂಟ್ ಮಾಡ್ತೀನಿ ಆ ಗೇಮ್ ಮುಗಿಸ್ಕೊಂಡು ಬಂದ್ರು ನಮ್ಮ ಮೈಂಡ್ ಎಲ್ಲ ಇನ್ನ GTA ಒಳಗೆ ಇರೋದು. ರೋಡಲ್ಲೇ ಗನ್ ತಗೊಂಡು ಶೂಟ್ ಮಾಡ್ಕೊಂಡು ಅಲ್ಲಿ ಇಲ್ಲೆಲ್ಲ ಓಡಾಡ್ಕೊಂಡು ಜನರ ಹತ್ರ ಎಲ್ಲ ಬೈಸ್ಕೊಂಡು ಆ ವೈಬೇ ಬೇರೆ ಶಿವು. ಬಿಂದು ಪವರ್ ರೇಂಜರ್ಸ್ ನೋಡ್ತಾ ಇದ್ವಲ್ಲ. ಪವರ್ ರೇಂಜರ್ಸ್ ಗೊತ್ತಾ ಶಿವು ನಿಂಗೆ? ಇಲ್ಲ ಅಣ್ಣ, ನಾನು ಬರೀ ಡೋರಾಮನ್ ನೋಡ್ತಿದ್ದೆ ಜಾಸ್ತಿ. ಪವರ್ ರೇಂಜರ್ಸ್ ಹೆಂಗಿರೋದು ಗೊತ್ತಾ ಶಿವು? ಪವರ್ ರೇಂಜರ್ಸ್ ಜಂಗಲ್ ಫ್ಯೂರಿ ನಮ್ಮ ಫೇವ್ರೆಟ್. ಅದ್ರಲ್ಲಿ ಬರೋ ತರ ನಾವು ಕನ್ನಡಕ ಹಾಕೊಂಡು ಪವರ್ ರೇಂಜರ್ಸ್ ತರನೇ ಆಡ್ತಾ ಇದ್ದೀವಿ. ದೀಪಾವಳಿಗೆ ಜಾಕಿ ಫಿಲ್ಮ್ ಹಾಕ್ತಿದ್ರು, ನೆನ್ಪಿದ್ಯಾ? ಫಿಲಮ್ ನೋಡೋದು, ಅಡ್ವರ್ಟೈಸ್ ಬಂದ ತಕ್ಷಣ ಪಟಾಕಿ ಹಚ್ಚೋಕೆ ಓಡೋಗೋದು. ಡೌಟ್ ರಾಜ, ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಅಡ್ವರ್ಟೈಸ್ ಬಂತು, ಪಟಾಕಿ ಹೊಡೆಯೋಣಲೇ. ಆ ಫಿಲಮ್ ನೋಡಿ ಜೋಶಲ್ಲಿ ಎದುರುಗಡೆ ತಿಂಡಿ ಆಂಟಿ ಮನೆ ಗೋಡೆಗೆ ಒದ್ದು ಅವ್ರು ನಮ್ಗೆ ಉಗಿದು ದೊಡ್ಡ ಜಗಳನೇ ಆಗಿತ್ತಲ್ವ? ಏನಣ್ಣ ಫುಲ್ ಬ್ಲಡ್ ಶೆಡ್? ಅಷ್ಟೇ ಅಲ್ಲ ಶಿವ, ಅದು ರಾಜ್ ಫಿಲಮ್ ಅಲ್ಲಿ ಹೇಪಾರು ಸಾಂಗ್ನ ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಕೂಗ್ ಹೇಳ್ತಾ ಇದ್ವು. ಹೇಳೆ ಪಾರು ಪಾರು ಒಂದು ಸಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳೆ, ಸುಮ್ಮನೆ ಹೇಳು ಬಾರೆ, ಸುಮ್ಮನೆ ಹೇಳು ಬಾರು. ಬಿಂದು ಗಂಗಾ ನೆನ್ಪಿದ್ಯಾ? ಯಾಕೆ ಶಿವು, ಏನಾಯ್ತು? ನಾಗೋಲಿಯಾಗ ಬದಲಾಗೋ ಗಂಗಾಲಪ್ಪ. ಮತ್ತೆ ಇನ್ಯಾರಣ? ವಜ್ರಾಣ ಅವ್ರ ಹುಡುಗಿನ? ಗಂಗಾ ಗಂಗಾ ಅಂದ್ರೆ ಹುಡುಗಿ ಅಲ್ಲ ಶಿವು, ಅವನೊಬ್ಬ ಲೆಜೆಂಡ್. ಅವನು ನಮ್ಕಿಂತ ದೊಡ್ಡವನು, ಅವ್ನು ಬಂದ್ರೆ ಸಾಕು ನಮಗೆ ಫುಲ್ ಮೀಟ್ ಆಫ್. ಯಾಕಂದ್ರೆ ಅವ್ನು ನಮ್ಮ ಜೊತೆ ಆಟ ಆಡಕ್ಕೆ ಬರ್ತಾ ಇರಲಿಲ್ಲ. ಮತ್ತೆ ನಿಮಿಷ ಮಾಡ್ತೀರಾ? ಅಣ್ಣ ಅಣ್ಣ ಬ್ಯಾಟು ಅಣ್ಣ ಅಣ್ಣ ನಾವ್ ಆಡ್ತಿದೀವಿ ಅಣ್ಣ, ಅಣ್ಣ ನಾವ್ ಆಡ್ತಾ ಇದೀವಿ. ಕೊಡ್ತೀನಿ ನೀನ್ ಬೇಡ, ಅವನಿಗೆ ಕೊಡ. ನೋಡಿ ಇವನೊಬ್ಬ ಬರ್ತಾನೆ. ಏನ್ ಬಾಲಿಂಗ್ ಕರೆಕ್ಟಾಗಿ ಮಾಡಬೇಕು. ನನ್ನ ಬೇಬಿ ಬಾಲಿಂಗ್ ಮಾಡಕ್ಕೆ ಕಿತ್ತೆಸ್ಯಾ? ಲೋ ಶಿವಂ ಬಾಲ್ ತಗೊಳ್ಳೋ. ನನ್ನ ಮಗನೇ ಫಸ್ಟ್ ಬಾಲ್ ಕೊಡ್ತೀನಿ, ಇನ್ನೊಂದು ಅಣ್ಣ ಅಣ್ಣ ನಿಧಾನ ಕೊಡಿರಿ ಅಣ್ಣ, ನಮ್ಮಮ್ಮ ಬೈತಾರಣ್ಣ. ಅಣ್ಣ ಬೇಡ. ಗಂಗಾ ಅಂದ್ರೆ ಹುಡುಗಾಟ ಅನ್ಕೊಂಬಿಟ್ಟಿನಿ. ಅಣ್ಣ ಅಣ್ಣ ಪ್ಲೀಸ್ ನಿಧಾನ ಕೊಡಿರಿ ಅಣ್ಣ. 3 ಬಾಲ್ ಆಯ್ತು, ಸೈಡ್ಗೆ ಹೋಗಿ. ತಿಗಾ ಮುಚ್ಕೊಂಡು ಇನ್ನೂ 3 ಬಾಲ್ ಮಾಡ. ಯಾವನು ಮಾಡೋ ಚೈಲ್ಡ್ ಬೌಲಿಂಗ್. ಅಣ್ಣ ಬ್ಯಾಟ್ ಕೊಡಿ ಅಣ್ಣ, ಅಣ್ಣ ಅಣ್ಣ ಬ್ಯಾಟ್ ಕೊಡಿ ಅಣ್ಣ, ಅಣ್ಣ ಪ್ಲೀಸ್ ಕೊಡಿ ಅಣ್ಣ ಬ್ಯಾಟ್. ಸಾರಿ ಅಣ್ಣ ಪ್ಲೀಸ್ ಬ್ಯಾಟ್ ಕೊಡಿ ಅಣ್ಣ. ಬ್ಯಾಟ್ ನಮ್ದು, ಬ್ಯಾಟ್ ಕೊಡಿ. ಬ್ಯಾಟ್ ನಮ್ದು, ಬ್ಯಾಟ್ ನಮ್ದು. ಬ್ಯಾಟು ಬ್ಯಾಟ್ ನಮ್ದು, ಬ್ಯಾಟ್ ಕೊಡಿ. ಬ್ಯಾಟ್ ಬೇಕಾ? ಬೇಕು. ಬ್ಯಾಟ್ ಬೇಕಾ? ಬೇಕು.
ಹಿಂಸೆ ಕೊಡ್ತೀಯ ನಮ್ ಪಾಡಿಗೆ ನಾವಿದ್ವಲ್ಲ ಯಾಕೀ ಥರ ಬಾಳು ಬರುತ್ತೀಯ ನಿನ್ ಶಕ್ತಿಗೆ ಹಿಂದೆ ಬರ್ದಲ್ಲ ಹಂಗೇನಾಡು ಬಯ್ಯೋ Mother chod. ಆಮೇಲೆ ಏನಾಯ್ತು? ಕರೆಂಟ್ ಬಂತು ಬನ್ರಾ. ಅದ್ ಬಿಡ್ಶು. ಆಮೇಲೆ ಏನಾಯ್ತು ಗೊತ್ತಾ, ಪೂಜಾ ಅಂತ ಒಬ್ಳಿತ್ತು.